ಹಾಯ್ ಫ್ರೆಂಡ್ಸ್, ಸಿದ್ದರಾಮಯ್ಯ ಉತ್ತರಾಧಿಕಾರಿ ಸತೀಶ್ ಜಾರಕಿಹೊಳಿ ಅನ್ನೋ ಅರ್ಥದಲ್ಲಿ ಯತೀಂದ್ರ ಮಾತನಾಡಿರೋದು ಭಾರಿ ಸಂಚಲನ ಮೂಡಿಸಿದೆ. ಹಾಗಾದ್ರೆ ಸಿದ್ದರಾಮಯ್ಯರ ಹಾದಿ ಹಿಡಿತಾರ ಸತೀಶ್ ಜಾರಕಿಹೊಳಿ? ಮತ್ತೊಂದು ಅಹಿಂದ ಚಳವಳಿಗೆ ಕರೆ ಕೊಡ್ತಾರಾ? ಸತೀಶ್ ಜಾರಕಿಹೊಳಿ ಬೆಳೆದು ಬಂದಿದ್ದು ಹೇಗೆ? ಸಿದ್ದರಾಮಯ್ಯಗೆ ಕಷ್ಟ ಕಾಲದಲ್ಲಿ ಸತೀಶ್ ಹೇಗೆಲ್ಲ ಹೆಲ್ಪ್ ಮಾಡಿದ್ರು? ಅಹಿಂದ ಹೋರಾಟದಲ್ಲಿ ಸತೀಶ್ ಜಾರಕಿಹೊಳಿ ಪಾತ್ರವೇನು? ಎಲ್ಲವನ್ನ ಈ ವಿಡಿಯೋದಲ್ಲಿ ಹೇಳ್ತೀವಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಆಗಿ ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಯತೀಂದ್ರ ಸಿದ್ದರಾಮಯ್ಯ ಹೇಳಿದ್ದೇನು? ಇತ್ತೀಚೆಗೆ ಕಾರ್ಯಕ್ರಮವೊಂದರಲ್ಲಿ ಯತೀಂದ್ರ ಪಕ್ಷದ ನಾಯಕತ್ವದ ಬಗ್ಗೆ ಮಾತನಾಡಿದ್ರು. ಸಿದ್ದರಾಮಯ್ಯ ರಾಜಕೀಯದ ಕೊನೆಗಾಲದಲ್ಲಿದ್ದಾರೆ. ಇಂಥ ಟೈಮಲ್ಲಿ ಪ್ರಗತಿಪರ ಸಿದ್ಧಾಂತ ಇರೋರು ಪಕ್ಷವನ್ನ ಮುನ್ನಡೆಸಬೇಕಿದೆ. ಆ ಜವಾಬ್ದಾರಿಯನ್ನ ಸತೀಶ್ ಜಾರಕಿಹೊಳಿ ಅವರು ಯಶಸ್ವಿಯಾಗಿ ನಿಭಾಯಿಸ್ತಾರೆ ಅಂತ ಹೇಳಿದ್ರು. ಅಂದ್ರೆ ಸಿದ್ದರಾಮಯ್ಯ ಉತ್ತರಾಧಿಕಾರಿ ಸತೀಶ್ ಜಾರಕಿಹೊಳಿ ಅನ್ನೋ ಹಾಗೆ ಮಾತನಾಡಿದ್ರು. ನಂತರವೂ ಆ ಹೇಳಿಕೆಗೆ ಬದ್ಧ ಅಂದುಬಿಟ್ಟಿದ್ರು. ಅದಕ್ಕೆ ಸತೀಶ್ ಜಾರಕಿಹೊಳಿ ಪ್ರತಿಕ್ರಿಯಿಸಿ, ನಾಯಕತ್ವ ಅಂದ ಕೂಡಲೇ ಸಿಎಂ ಸ್ಥಾನ ಮಾತ್ರವಲ್ಲ, ಅಹಿಂದ ನಾಯಕತ್ವ ಅಂತ ಹೇಳಲು ಯತೀಂದ್ರ ಹಾಗೆ ಹೇಳಿರಬಹುದು ಅಷ್ಟೇ ಅಂತ ಸ್ಪಷ್ಟನೆ ನೀಡಿದ್ರು. ಅಹಿಂದ ಹೋರಾಟ ಅಂದ್ರೆ ಏನು? ಅಹಿಂದ ಅಂದ್ರೆ ಅಲ್ಪಸಂಖ್ಯಾತ, ಹಿಂದುಳಿದ ವರ್ಗ ಮತ್ತು ದಲಿತ ಅಂತ. ದೇವರಾಜ ಅರಸು ಕಾಲದಲ್ಲಿ ಶುರುವಾದ ಈ ವರ್ಗಗಳನ್ನು ಬಲಪಡಿಸೋ ಕೆಲಸವನ್ನ ಬಂಗಾರಪ್ಪ, ಎಸ್.ಎಂ. ಕೃಷ್ಣ ಸೇರಿದಂತೆ ಹಲವು ಮುಖ್ಯಮಂತ್ರಿಗಳು ಮಾಡಿದ್ರು. ಆಧುನಿಕವಾಗಿ ಸಿದ್ದರಾಮಯ್ಯ ಅಹಿಂದ ಅನ್ನೋ ಪದದ ಮೂಲಕ ಚಳವಳಿಗೆ ಹೊಸ ರೂಪ ಕೊಟ್ರು. 2006ರಲ್ಲಿ ಸಿದ್ದರಾಮಯ್ಯ ಜೆಡಿಎಸ್ನಿಂದ ಹೊರಬರುವ ಮೊದಲೇ ಅಹಿಂದ ಚಳವಳಿ ಶುರು ಮಾಡಿದ್ರು. ರಾಜ್ಯಾದ್ಯಂತ ಸುತ್ತಾಡಿ ಅಲ್ಪಸಂಖ್ಯಾತರು, ಹಿಂದುಳಿದ ವರ್ಗ ಮತ್ತು ದಲಿತರನ್ನ ಒಗ್ಗೂಡಿಸಿ ಸಮಾವೇಶಗಳನ್ನು ನಡೆಸೋಕೆ ಶುರು ಮಾಡಿದ್ರು. ಅಹಿಂದ ಚಳವಳಿಯ ಬಹುದೊಡ್ಡ ನಾಯಕರಾಗಿ ಹೊರಹೊಮ್ಮಿದ್ರು. ಇದರಿಂದಲೇ ಸಿದ್ದರಾಮಯ್ಯ ರಾಜಕೀಯ ಭವಿಷ್ಯವೂ ಬದಲಾಯಿತು ಅಂದ್ರೆ ತಪ್ಪಾಗಲ್ಲ. ಅಹಿಂದಕ್ಕೆ ಸತೀಶ್ ನಾಯಕತ್ವ ಯಾಕೆ? ಸಿದ್ದರಾಮಯ್ಯ ನಂತರ ಸತೀಶ್ ಜಾರಕಿಹೊಳಿ ಅಹಿಂದ ಚಳವಳಿಯ ನಾಯಕತ್ವ ವಹಿಸಿಕೊಳ್ಬೇಕು ಅಂತ ಯತೀಂದ್ರ ಹೇಳಿದ್ದಾರೆ. ಇನ್ನೂ ಹಲವಾರು ಸೀನಿಯರ್ ನಾಯಕರು ಇರಬೇಕಾದ್ರೆ ಸತೀಶ್ ಜಾರಕಿಹೊಳಿ ಯಾಕೆ ಅನ್ನೋ ಪ್ರಶ್ನೆ ಮೂಡುತ್ತೆ. ಅದಕ್ಕೂ ಒಂದು ಪ್ರಬಲವಾದ ಕಾರಣವಿದೆ. ಸತೀಶ್ ಜಾರಕಿಹೊಳಿ ರಾಜಕೀಯಕ್ಕೆ ಬಂದಾಗಿನಿಂದಲೂ ಸಿದ್ದರಾಮಯ್ಯಗೆ ಸಪೋರ್ಟಿವ್ ಆಗಿಯೇ ನಿಂತಿದ್ರು. ಸಿದ್ದರಾಮಯ್ಯ ಶಿಷ್ಯನ ರೀತಿ ಅವರ ಆಪ್ತ ಬಣದಲ್ಲಿ ಗುರುತಿಸಿಕೊಂಡಿದ್ರು. ಜನತಾದಳ ಒಡೆದಾಗ ಸಿದ್ದರಾಮಯ್ಯ ಜೊತೆ ಸತೀಶ್ ಕೂಡ ಜೆಡಿಎಸ್ ಸೇರಿದ್ರು. ಸಿದ್ದರಾಮಯ್ಯ ಜೆಡಿಎಸ್ನಿಂದ ಹೊರಬಂದಾಗ ಸತೀಶ್ ಕೂಡ ಹೊರಬಂದು ಕಾಂಗ್ರೆಸ್ ಸೇರಿದ್ರು. ಸಿದ್ದರಾಮಯ್ಯ ಅಹಿಂದ ಸಮಾವೇಶ ಮಾಡಿದಾಗಲೂ ಬೆನ್ನೆಲುಬಾಗಿ ನಿಂತಿದ್ದು ಇದೇ ಸತೀಶ್ ಜಾರಕಿಹೊಳಿ. ಸಿದ್ದರಾಮಯ್ಯರ ಅಹಿಂದ ಚಳವಳಿಗೆ ಬೇಕಾದ ಎಲ್ಲ ಫೈನಾನ್ಸ್ ಮಾಡಿದ್ರು. ಅಂದ್ರೆ ಸಿದ್ದರಾಮಯ್ಯರ ಕಚೇರಿ ಬಿಲ್ನಿಂದ ಹಿಡಿದು ಅಹಿಂದ ಸಮಾವೇಶಕ್ಕೆ ಬೇಕಾದ ಎಲ್ಲ ದುಡ್ಡು ಖರ್ಚು ಮಾಡಿದ್ರು ಸತೀಶ್ ಜಾರಕಿಹೊಳಿ. ಇದೇ ಕಾರಣಕ್ಕೆ ಆ ಟೈಮಲ್ಲಿ ನಡೆದ ಎಲ್ಲ ಅಹಿಂದ ಸಮಾವೇಶಗಳು ಸೂಪರ್ ಸಕ್ಸಸ್ ಕಾಣ್ತು. ಸಿದ್ದರಾಮಯ್ಯಗೆ ಕಾಂಗ್ರೆಸ್ನಿಂದ ಆಫರ್ ಬಂದು ವಿಪಕ್ಷ ನಾಯಕರಾಗಿ ನಂತರ ಎರಡೆರಡು ಸಲ ಸಿಎಂ ಆದ್ರು. 2028ಕ್ಕೆ ಸಿಎಂ ಸ್ಥಾನದ ಮೇಲೆ ಕಣ್ಣು. ಸಿದ್ದು ತಂತ್ರ ಪಾಲಿಸ್ತಾರ ಸಾಹುಕಾರ? ಸಿದ್ದರಾಮಯ್ಯರಂತೆ ಸತೀಶ್ ಜಾರಕಿಹೊಳಿ ಕೂಡ ಅಹಿಂದ ಹೋರಾಟಕ್ಕೆ ಇಳಿಯೋ ಮುನ್ಸೂಚನೆ ಕೊಟ್ಟಿದ್ದಾರೆ. ಅಹಿಂದ ಸಮಾವೇಶಗಳ ಮೂಲಕ ದೊಡ್ಡ ಶಕ್ತಿ ಪ್ರದರ್ಶನ ಮಾಡಿ 2028ಕ್ಕೆ ಸಿಎಂ ಗದ್ದುಗೆ ಏರೋ ಗುರಿ ಹೊಂದಿದಂತೆ ಕಾಣಿಸ್ತಿದೆ. ಇದೇ ಕಾರಣಕ್ಕೆ ಈ 5 ವರ್ಷವೂ ಸಿದ್ದರಾಮಯ್ಯ ಸಿಎಂ ಆಗಿರ್ತಾರೆ. 2028ಕ್ಕೆ ನಾವು ಸಿಎಂ ಸ್ಥಾನ ಕ್ಲೇಮ್ ಮಾಡ್ತೀವಿ ಅಂತ ಈಗಾಗಲೇ ಹೇಳ್ಕೊಂಡಿದ್ದಾರೆ. ಒಂದ್ ವೇಳೆ ಸತೀಶ್ ಜಾರಕಿಹೊಳಿ ಸಿಎಂ ಆದ್ರೆ ಎಸ್.ಟಿ ಸಮುದಾಯದಿಂದ ಇದೇ ಮೊದಲ ಬಾರಿಗೆ ವ್ಯಕ್ತಿಯೊಬ್ಬರು ಸಿಎಂ ಹುದ್ದೆಗೆ ಏರಿದಂತಾಗುತ್ತೆ. ಸತೀಶ್ ಜಾರಕಿಹೊಳಿ ಹಿನ್ನೆಲೆ ಏನು? ಸತೀಶ್ ಜಾರಕಿಹೊಳಿ 1962ರ ಜೂನ್ 1ರಂದು ಬೆಳಗಾವಿಯ ಗೋಕಾಕ್ನಲ್ಲಿ ವಾಲ್ಮೀಕಿ ಸಮುದಾಯದ ಕುಟುಂಬದಲ್ಲಿ ಜನಿಸಿದ್ರು. ಇವರ ತಂದೆ ಲಕ್ಷ್ಮಣ್ ರಾವ್ ಜಾರಕಿಹೊಳಿ. ಲಕ್ಷ್ಮಣ್ ರಾವ್ 2 ಮದುವೆ ಆಗಿದ್ರು. 5 ಮಕ್ಕಳಲ್ಲಿ ಸತೀಶ್ ಜಾರಕಿಹೊಳಿ 2ನೇಯವರು. ತಂದೆ ಲಕ್ಷ್ಮಣ್ ರಾವ್ ಜಾರಕಿಹೊಳಿ ಸಾರಾಯಿ ಅಂದ್ರೆ ಮದ್ಯದ ಬಿಸ್ನೆಸ್ ಮಾಡ್ತಿದ್ರು. ಆದರೆ ಸಕ್ಕರೆ ಉದ್ಯಮ ಮಂಡ್ಯದಿಂದ ಬೆಳಗಾವಿ ಕಡೆಗೆ ಶಿಫ್ಟ್ ಆಗೋಕೆ ಶುರುವಾದಾಗ ಎಣ್ಣೆ ಬಿಸ್ನೆಸ್ ಬಿಟ್ಟು ಸಕ್ಕರೆ ಉದ್ಯಮ ಹಿಡ್ಕೊಂಡ್ರು ಲಕ್ಷ್ಮಣ್ ರಾವ್. PUCವರೆಗೆ ಓದಿದ ಸತೀಶ್ ಜಾರಕಿಹೊಳಿ ನಂತರ ಶಿಕ್ಷಣ ನಿಲ್ಲಿಸಿ ಉದ್ಯಮದಲ್ಲಿ ತೊಡಗಿಸಿಕೊಂಡ್ರು. ಜೊತೆಗೆ ಬಡವರು, ಹಿಂದುಳಿದ ವರ್ಗದವರ ಪರವಾಗಿ ಧ್ವನಿ ಎತ್ತಿ ಹೆಸರು ಮಾಡಿದ್ರು. ರಾಜಕೀಯಕ್ಕೆ ಎಂಟ್ರಿ ಕೊಟ್ಟಿದ್ದು ಹೇಗೆ?
1992ರಲ್ಲಿ ರಾಜಕೀಯಕ್ಕೆ ಎಂಟ್ರಿ ಕೊಟ್ಟ ಇವರು ಬೆಳಗಾವಿ ಜಿಲ್ಲಾ ಸಹಕಾರ ಬ್ಯಾಂಕ್ ನಿರ್ದೇಶಕರಾಗಿ ಕೆಲಸ ಮಾಡಿದ್ರು. 1993ರಿಂದ 1995ರವರೆಗೆ ಘಟಪ್ರಭಾ ಸಹಕಾರಿ ಸಕ್ಕರೆ ಕಾರ್ಖಾನೆ ನಿಗಮದ ನಿರ್ದೇಶಕರಾದರು. ನಂತರದಲ್ಲಿ ಕರ್ನಾಟಕ ರಾಜ್ಯ ಸಹಕಾರಿ ಸಕ್ಕರೆ ಕಾರ್ಖಾನೆಗಳ ಒಕ್ಕೂಟದ ನಿರ್ದೇಶಕರಾದರು. 1997, 2003ರಲ್ಲಿ ವಿಧಾನ ಪರಿಷತ್ ಸದಸ್ಯರಾಗಿ ಆಯ್ಕೆಯಾದರು. 2004ರಲ್ಲಿ ಕಾಂಗ್ರೆಸ್ ಜೆಡಿಎಸ್ ಸಮ್ಮಿಶ್ರ ಸರ್ಕಾರದಲ್ಲಿ ಜವಳಿ ಸಚಿವರಾಗಿಯೂ ಕೆಲಸ ಮಾಡಿದ್ರು. 2008ರ ವೇಳೆಗೆ ಕಾಂಗ್ರೆಸ್ ಸೇರಿದ್ದ ಸತೀಶ್ ಜಾರಕಿಹೊಳಿ ಬೆಳಗಾವಿಯ ಯಮಕನಮರಡಿ ಕ್ಷೇತ್ರದಿಂದ ವಿನ್ ಆದ್ರು. 2013ರಲ್ಲಿ ಮತ್ತೆ ಗೆದ್ದು ಸಿದ್ದರಾಮಯ್ಯ ಸಂಪುಟದಲ್ಲಿ ಸಚಿವರಾದರು. 2018 ಮತ್ತು 2023ರಲ್ಲೂ ಮತ್ತೆ ಅದೇ ಕ್ಷೇತ್ರದಿಂದ ಗೆದ್ದು ಸಚಿವ ಸ್ಥಾನ ಪಡ್ಕೊಂಡ್ರು. ಪಂಚಪಾಂಡವರ ರಿಯಲ್ ಬಾಸ್ ಜಾರಕಿಹೊಳಿ ಕುಟುಂಬ ರಾಜ್ಯ ರಾಜಕೀಯದಲ್ಲಿ, ಅದರಲ್ಲೂ ಬೆಳಗಾವಿ ಪಾಲಿಟಿಕ್ಸ್ನಲ್ಲಿ ತನ್ನದೇ ಆದ ಪ್ರಭಾವ ಹೊಂದಿದೆ. ಸತೀಶ್ ಜಾರಕಿಹೊಳಿ ಜೊತೆಗೆ ಸಹೋದರರಾದ ರಮೇಶ್, ಬಾಲಚಂದ್ರ, ಲಖನ್ ಮತ್ತು ಭೀಮಾಶಿ ಜಾರಕಿಹೊಳಿ ಕೂಡ ರಾಜಕೀಯದಲ್ಲಿ ಗುರುತಿಸಿಕೊಂಡಿದ್ದಾರೆ. ಯಾವುದೇ ಸರ್ಕಾರ ಬಂದರೂ ಇವರ ಕುಟುಂಬದಿಂದ ಒಬ್ಬರು ಸಚಿವರಿರೋದು ಗಮನಿಸಬೇಕಾದ ವಿಚಾರ. ರಮೇಶ್ ಜಾರಕಿಹೊಳಿ ದೊಡ್ಡವರಾಗಿದ್ರೂ ಈ ಕುಟುಂಬದ ರಾಜಕೀಯ ಫೌಂಡೇಶನ್ನಲ್ಲಿ ಸತೀಶ್ ಪಾತ್ರ ದೊಡ್ಡದಿದೆ ಅನ್ನಬಹುದು. ಮೇಲ್ನೋಟಕ್ಕೆ ಅಣ್ತಮ್ಮಂದ್ರು ಕಿತ್ತಾಡಿಕೊಂಡ್ರೂ ಒಳಗೊಳಗೆ ಒಂದೇ ಅನ್ನೋದು ರಾಜಕೀಯ ಬಲ್ಲವರ ಅಭಿಪ್ರಾಯ. ಕುಟುಂಬ ಮತ್ತು ಆಸ್ತಿ. ಸತೀಶ್ ಜಾರಕಿಹೊಳಿ ಶಕುಂತಲಾ ಅನ್ನೋರನ್ನ ಮದುವೆ ಆಗಿದ್ದಾರೆ. ರಾಹುಲ್ ಅನ್ನೋ ಮಗ ಇದ್ದು ಪ್ರಿಯಾಂಕಾ ಅನ್ನೋ ಮಗಳಿದ್ದಾರೆ. ಮಗಳು ಪ್ರಿಯಾಂಕಾ ಸದ್ಯ ಚಿಕ್ಕೋಡಿ ಕ್ಷೇತ್ರದಿಂದ ಸಂಸದೆಯೂ ಆಗಿದ್ದಾರೆ. 2023ರ ವಿಧಾನಸಭೆ ಚುನಾವಣೆಯಲ್ಲಿ ಇವರು ತಮ್ಮ ಆಸ್ತಿ 175 ಕೋಟಿ ರೂಪಾಯಿ ಅಂತ ಘೋಷಿಸಿಕೊಂಡಿದ್ದಾರೆ. ಸ್ವಂತ ಹೆಲಿಕಾಪ್ಟರ್ ಹೊಂದಿರೋ ಇವರನ್ನ ಬೆಳಗಾವಿ ಸಾಹುಕಾರ ಅಂತ ಕರೆಯಲಾಗುತ್ತೆ. ಫ್ರೆಂಡ್ಸ್, ಇದು ಸಿದ್ದರಾಮಯ್ಯ ಉತ್ತರಾಧಿಕಾರಿ ಅಂತ ಬಿಂಬಿತವಾಗ್ತಿರೋ ಸತೀಶ್ ಜಾರಕಿಹೊಳಿಯ ಬಗ್ಗೆ, ಅಹಿಂದ ಚಳವಳಿಯಲ್ಲಿ ಅವರ ಪಾತ್ರದ ಬಗ್ಗೆ ಮಾಹಿತಿ ನೀಡೋ ಪ್ರಯತ್ನ. ಇವರ ಬಗ್ಗೆ ನಿಮಗೇನನ್ಸುತ್ತೆ? ಇವರು CM ಆಗ್ತಾರಾ? ಕಾಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯ ಹೇಳಿ. ಅದೇ ರೀತಿ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಆಗಿ. ನಿಮ್ಮ ಬೆಂಬಲ ನಮಗೆ ತುಂಬ ಮುಖ್ಯ. ಧನ್ಯವಾದ.